ಸ್ಮಾರ್ಟ್ನೆಸ್ ಇದ್ರೇನೆ ಲೈಫಲ್ಲಿ ಅಚೀವ್ ಮಾಡ್ಬೋದಾ? ಸ್ಮಾರ್ಟ್ನೆಸ್ ಇಲ್ಲ ಅಂದ್ರೆ ಅಚೀವ್ ಮಾಡೋಕ್ಕಾಗಲ್ವಾ? ಇವತ್ತಿನ ಟಾಪಿಕ್ ಏನಂದ್ರೆ ವೈ ಮೋಸ್ಟ್ ಆಫ್ ದ ಪೀಪಲ್ ಈಸ್ ಸ್ಟಿಲ್ ಆವರೇಜ್. ಹಾಯ್ ವಾಟ್ಸಪ್ ಫ್ಯಾಮ್, ಇವತ್ತಿನ ಟಾಪಿಕ್ ಫುಲ್ ಇಂಟ್ರೆಸ್ಟ್ ಆಗಿರುತ್ತೆ. ಈ ಪರ್ಸ್ನಲ್ ಗ್ರೋತ್ ಸೀರೀಸ್ ಸ್ಟಾರ್ಟ್ ಮಾಡಿದ್ದೀನಿ. ಒಂದು 365 ಡೇಸಲ್ಲಿ ಇವತ್ತು 3ನೇ ಟಾಪಿಕ್. ಈ ಟಾಪಿಕ್ ಪ್ರತಿಯೊಬ್ಬರಿಗೂ ಮುಟ್ಬೇಕು ಗೈಸ್. ಯಾಕಂದರೆ ಪ್ರತಿಯೊಬ್ಬರು ನಾನು ಹೇಳೋ ಮೋಟಿವೇಶನಿಂದ ಎಲ್ಲರೂ ಇಂಪ್ರೂವ್ ಆಗಬೇಕು. ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸು ಇಂಪ್ರೂವ್ ಆಗಬೇಕು. ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋ ನಿಮ್ಮ ಫ್ರೆಂಡ್ಸಿಗೆ ಮುಟ್ಬೇಕು ಗೈಸ್, ಎಲ್ಲ ನಿಮ್ಮಿಂದನೇ. ಇವತ್ತು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿನ್ನೆ ಮಾಡಿ ಟಾಪಿಕ್ ಕಂಪಲ್ಸರಿ ನೋಡಲೇಬೇಕು ಗೈಸ್. ನೋ ಒನ್ ವಿಲ್ ಕಮ್ ಟು ಸೇವ್ ಯು. ಯಾಕಂದರೆ ಒಂದು ಟೈಮಲ್ಲಿ ಯಾರು ಬರಲ್ಲ. ಆ ಟಾಪಿಕ್ನ ನೋಡ್ಬಿಟ್ಟು ನೆಕ್ಸ್ಟ್ ಈ ಟಾಪಿಕ್ ಬರೋದು. ಯಾಕಂದರೆ ಇಂಪಾರ್ಟೆಂಟ್ ಟಾಪಿಕ್. ನೀವು ಬೆಳಗ್ಗೆ ಆದ ತಕ್ಷಣ ಎಷ್ಟೊಂದು ಜನ ಪರಿಸರದಲ್ಲಿ ನೋಡ್ತಿರ್ತಾರೆ. ಅದರಲ್ಲಿ ಯಾರನ್ನಾರು ಅಬ್ಸರ್ವ್ ಮಾಡಿರ್ತಾರೆ. ಡೈಲಿ ಎಫೆಕ್ಟ್ ಆಗ್ತಿರ್ತಾರೆ, ಆದರೂ ಇಂಪ್ರೂವ್ಮೆಂಟ್ ಇಲ್ಲ ಲೈಫಲ್ಲಿ ಅಂತ ನೋಡ್ತಿರ್ತಾರೆ. ಏನಕ್ಕೆ ಇರ್ಬೋದು ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ಸ್ಟೋರಿ ಹೇಳ್ತೀನಿ, ಅದು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಈಸಿ. ಒಂದು ಊರಲ್ಲಿ ಇಬ್ಬರು ಅಣ್ಣ ತಮ್ಮ ಇರ್ತಾರೆ. ಒಬ್ಬತ್ತಂಗೆ ಸಣ್ಣ ವಯಸ್ಸಿಂದ ಬಿಸ್ನೆಸ್ ಮಾಡೋಕಂತ ಇರುತ್ತೆ. ತಮ್ಮಂಗೆ ಅಣ್ಣಂಗೆ ನಾರ್ಮಲ್ ಆಗಿ ಏನು ಲೈಫ್ ಲೀಡರ್ ಸಾಕಂತಿರುತ್ತೆ. ಹಂಗೆ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಿರ್ತಾರೆ. ಹಂಗಂದ್ರೆ 10ನೇ ಕ್ಲಾಸ್ ಮುಗೀತು, ಸೆಕೆಂಡ್ PUC ಮುಗೀತು, ಡಿಗ್ರಿನೂ ಮುಗೀತು. ಇಲ್ಲಿ ತಮ್ಮಂಗೆ ಬರುತ್ತೆ, ನಾನು ಯಾವಾಗ ಬಿಸ್ನೆಸ್ ಮಾಡೀನಿ, ಯಾವಾಗ ರಿಚ್ ಆಗಿನಿ ಅಂತ ಮೈಂಡ್ ತಮ್ಮಂಗೆ. ಇವಾಗ ಅಣ್ಣಂಗೆ ಏನು ಮಾಡ್ಕೊ, ಮನೆ ಜವಾಬ್ದಾರಿ, ಹಿರಿ ಮಗ ಅಂತ ನೋಡ್ತಿರ್ತಾನೆ. ಅವಾಗ ಎಲ್ಲ ಹೊಲ ಮನೆ ಕೆಲಸ ಎಲ್ಲ ಅಣ್ಣ ಹೋಗ್ಬಿಡ್ತಾನೆ. ತಮ್ಮ ಏನು ಮಾಡ್ತಾನೆ ಅಂದರೆ, ನಾನು ಬಿಸ್ನೆಸ್ ಮಾಡೋಕಂತ ಸ್ಟಾರ್ಟ್ ಮಾಡೋಕಂತ ಐಡಿಯಾ ಕುಂತಾಗ ಅಣ್ಣ ಬಂದು ಹೇಳ್ತಾನೆ, ತಮ್ಮ ನೀನು ಸ್ಟಾರ್ಟ್ ಮಾಡು, ನಾನು ಹೆಲ್ಪ್ ಮಾಡ್ತೀನಿ, ನಿಂಗೆ ಏನೇ ಫೈನಾನ್ಷಿಯಲ್ ಬರ್ಡನ್ ಬಂದರೂ ನಾನು ಕೊಡ್ತಿರ್ತೀನಿ, ಮಾಡ್ತಿರೋ ಅಂತ. ತಮ್ಮಂಗೆ ಖುಷಿ ಪಟ್ಟು ಸ್ಟಾರ್ಟ್ ಮಾಡ್ತಾನೆ. ಅವ್ನು ಡೇ ಬೈ ಇಂಪ್ರೂವ್ಮೆಂಟ್ ಆಗಿ ಬಿಸ್ನೆಸ್ ಮ್ಯಾನ್ ಒಂದು ಶಾಪಲ್ಲಿ ಆಗ್ತಾನೆ. ಆಮೇಲೆ ಅಣ್ಣ ಇಲ್ಲೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಒಂದೊಂದು ಟೈಮ್ ನಷ್ಟ ಇರುತ್ತೆ, ಲಾಭ ಇರುತ್ತೆ ಅಂದರೆ ಮಾಡ್ಕೊಂತ ಅವ್ನು ಆ್ಯಾವ್ರೇಜಾಗಿ ಇರ್ತಾನೆ. ಅವ್ನು ಇಂಪ್ರೂವ್ಮೆಂಟ್ ಏನಿರಲ್ಲ, ಲೀಡ್ ಮಾಡ್ತಿರ್ತಾನೆ ಲೈಫಾರೆ ಆ್ಯಾವ್ರೇಜಾಗಿ ಇರ್ತಾನೆ. ಇಲ್ಲಿ ತಮ್ಮ ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗುತ್ತೆ. ಇಬ್ರಿಗೂ ಒಂದು ಟೈಮಲ್ಲಿ ಮದುವೆ ಆಗುತ್ತೆ. ಆಮೇಲೆ ಬಂದವರು ಜೊತೆಗಿದ್ದವರು ಹೇಳ್ತಾರೆ. ಅವಾಗ ಸಡನ್ನಾಗಿ ಅಣ್ಣಂಗೆ ಮತ್ತೆ ಫ್ಯಾಮಿಲಿ, ಅಣ್ಣನ ಫ್ಯಾಮಿಲಿ ವೈಫ್, ಹಸ್ಬೆಂಡ್ ಆ್ಯಂಡ್ ವೈಫ್ ಇರ್ತಾರಲ್ಲ, ಅಣ್ಣಂಗೆ ಪ್ರಾಬ್ಲಮ್, ಹೆಲ್ತ್ ಇಶ್ಯೂ ಆಗುತ್ತೆ. ಅವಾಗ ತಮ್ಮನ ವೈಫ್ ಹೇಳ್ತಾರೆ ಅಣ್ಣನ ಕಡೆಯವ್ರನ್ನ, ಯಾಕೆ ಪದೇ ಪದೇ ನಮ್ಮ ಜೊತೆನೇ ಬರ್ತಾರೆ, ನಾವೇ ಹೆಲ್ಪ್ ಮಾಡೋಕೆ ಅವ್ರಿಗೆ. ಇಲ್ಲಿ ಮೇನ್ ಏನಂದರೆ, ಅಣ್ಣ ತಮ್ಮ ಇರಲಿ, ಅಕ್ಕ ತಂಗಿ ಇರಲಿ, ಯಾರೇ ಇರಲಿ ಗುರು, ನೀನು ಬೆಳೆದ್ರೆ ನಿನ್ನ ಹೆಸರು ಹೇಳುತ್ತೆ, ಅವ್ರು ಬೆಳೆದ್ರೆ ಅವ್ರ ಹೆಸರು ಇರುತ್ತೆ. ಇಲ್ಲಿ ಫಸ್ಟ್ ನಿನ್ನಲ್ಲಿ ತಲೆ ಇರಬೇಕು, ನಾನು ಬೆಳಿಬೇಕು, ನಾನು ಇಂಪ್ರೂವ್ ಆಗಬೇಕು, ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಅವರು. ಇಲ್ಲಾಂದರೆ ನಾವು ಅಲ್ಲೇ ಇರ್ತೀವಿ, ಅವರು ಹಂಗೆ ಮುಂದೆ ಹೋಗ್ತಿರ್ತಾರೆ. ಇಲ್ಲಿ ಏನಂದರೆ ಫಸ್ಟ್ ಟ್ಯಾಲೆಂಟ್ ಇರಬೇಕು, ಟ್ಯಾಲೆಂಟ್ ಕಡೆನೇ ಗುರುತಿಸ್ಬೇಕು. ನೀನಲ್ಲಿ ಏನೈತೆ ಅದು ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ನಾವು, ಆಮೇಲೆ ಇನ್ನೊಬ್ರು. ನೋಡುಗರು, ಬರೇ ನಿಂಗೆ ಟ್ಯಾಲೆಂಟ್ ಇದ್ರೆ ಮಾತ್ರ ನಿನಗೆ ಸಕ್ಸಸ್ ಸಿಗುತ್ತೆ, ಹಾರ್ಡ್ ವರ್ಕ್ ಮಾಡಿ ಮಾತ್ರ ಸಕ್ಸಸ್ ಸಿಗುತ್ತೆ ಅನ್ನೋದು ಸುಳ್ಳು. ನಿನ್ನ ಜೊತೆ ಹಾರ್ಡ್ ವರ್ಕ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಟ್ಯಾಲೆಂಟು ಇರಬೇಕು. ಅವಾಗನೇ ನಿನ್ ಸಕ್ಸಸ್ ಕಾಣ್ಬೋದು. ಇಲ್ಲಾಂದ್ರೆ ಸ್ಟಾರ್ಟ್ ಮಾಡ್ತೀಯ, ಬಟ್ ಎಲ್ಲೋ ಒಂದು ಕಡೆ ನೀನು ಸ್ಟಾಪ್ ಆಗಬೇಕಾಗುತ್ತೆ. ಗಾಡಿ ಸ್ಟಾಪ್ ಆಗೇ ಆಗುತ್ತೆ. ಯಾಕಂದ್ರೆ ನಿನಗೆ ಪ್ಲ್ಯಾನ್ ಗೊತ್ತಿಲ್ಲ, ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಫಸ್ಟ್ ಪ್ಲ್ಯಾನ್ ಮಾಡಬೇಕು, ಮತ್ತೆ ಹಾರ್ಡ್ ವರ್ಕ್, ಡೆಡಿಕೇಶನ್ ಡೈಲಿ ಇರಲೇಬೇಕು. ಇವಾಗ ಒಂದು ಸ್ಟಾರ್ಟ್ ಮಾಡಿ ಅಂತಂದ್ರೆ ಅದು ಅಚೀವ್ ಆಗೇ ಆಗುತ್ತೆ. ಇವತ್ತಿಲ್ಲ ನಾಳೆ ಅಚೀವ್ ಆಗೇ ಆಗುತ್ತಪ್ಪ. ಒಂದು LKG ಹುಡುಗ ಸ್ಟಾರ್ಟ್ ಮಾಡೋಣ ಓದಕ ಅಂತಂದ್ರೆ 10ನೇ ಕ್ಲಾಸ್ ಮುಗಿಸ್ತಾನೆ. ಯಾಕಂದ್ರೆ ಅವ್ನಿಗೆ ಗೊತ್ತೈತೆ ಈ ಡೇ ಬೈ ಡೇ ಚೇಂಜ್ ಆಗ್ತಿರುತ್ತೆ ಅಂತ. ಒಂದೊಂದು ಟೈಮ್ ಏನಾಗುತ್ತೆ ಮಗ, ನಿನ್ ಟ್ಯಾಲೆಂಟ್ ಇದ್ರೂ ವೇಸ್ಟ್. ಯಾಕಂದ್ರೆ ನಿನ್ ಟ್ಯಾಲೆಂಟ್ ಐತೆ, ಎಲ್ಲ ಇರುತ್ತೆ, ಟ್ಯಾಲೆಂಟ್ ಐತೆ, ಸಪೋರ್ಟ್ ಇದ್ದಾರೆ, ಎಲ್ಲ ಐತೆ. ಬಟ್ ನಿನಗೆ ಕನ್ಸಿಸ್ಟೆನ್ಸಿ ಅಂದ್ರೇನೆ ಏನಂತ ಗೊತ್ತಿರಲ್ಲ, ಡೈಲಿ ಎಫರ್ಟ್ ಹಾಕ್ಬೇಕಂತಾನೆ ಗೊತ್ತಿರಲ್ಲ, ಸೋಮಾರಿತನ ಇರುತ್ತೆ. ಅಂಥ ಟೈಮಲ್ಲಿ ನೀನು ಎಷ್ಟೇ ಏನು ಮಾಡಿದ್ರು ನೀನು ಲೈಫಲ್ಲಿ ಲೀಡ್ ಮಾಡೋಕ್ಕಾಗಲ್ಲ, ಸಕ್ಸಸ್ ಕಾಣೋಕ್ಕಾಗಲ್ಲ. ನಿನಕ್ಕಿಂತ ಫುಲ್ಲು ಲೀಸ್ಟ್ ಅವನಿಗೆ ಏನು ಗೊತ್ತಿರಲ್ಲ, ಅಂಥವನು ಕನ್ಸಿಸ್ಟೆನ್ಸಿ ಗೊತ್ತಿರುತ್ತೆ. ಡೇ ಬೈ ಡೇ ಏನೋ ಇಂಪ್ರೂವ್ಮೆಂಟ್ ಮಾಡ್ತಿರ್ಬೇಕು, ಮಾಡೋಕ್ಕೋ ತೋರಿಸ್ಬೇಕು, ಹಾರ್ಡ್ ವರ್ಕ್ ಮಾಡೋಕ್ಕಂತ ಗೊತ್ತಿರುತ್ತೆ. ಅವನಿಗೆ ಕನ್ಸಿಸ್ಟೆನ್ಸ್ ಜೊತೆ ಹಾರ್ಡ್ ವರ್ಕ್ ಆಗ್ತಿರ್ತಾನೆ. ಅಂಥವನು ನಿನ್ನ ಒಂದಿನ ಇವತ್ತಿಲ್ಲ ನಾಳೆ ಬೀಟ್ ಮಾಡ್ತಾನೆ. ಒಂದು ರೇಂಜೇ ಬೇರೆ ಇರುತ್ತೆ. ಅದಕ್ಕೆ ಮಗ, ನೀನು ಏನೇ ನಾಲ್ಕು ಮಾತ್ರ ನಿನ್ನ ಲೈಫಲ್ಲಿ ಮರೆಯೋಕ್ಕೆ ಹೋಗ್ಬಾರ್ದು. ಸಕ್ಸಸ್ ಬೇಕಂದರೆ ಟ್ಯಾಲೆಂಟ್ ಇರಲೇಬೇಕು. ಟ್ಯಾಲೆಂಟ್ ಬೇಕಂತಂದರೆ ನೀನು ಕನ್ಸಿಸ್ಟೆನ್ಸಿ ಹಾಕ್ಲೇಬೇಕು. ಕನ್ಸಿಸ್ಟೆನ್ಸಿ ಆಗ್ತಿದೆಯಾ ಅಂತಂದರೆ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ರೆ ನಿನ್ನೆ ತಡೆಯೋರೇ ಇರಲ್ಲ. ಇದು ನಾಲ್ಕಿತ್ತಂದರೆ ನೀನು ಮುಟ್ಟೋಕ್ಕೂ ಯಾರಿಗೂ ಆಗಲ್ಲ. ಫಸ್ಟ್ ತಿಳ್ಕೊ ಮಗ,
ಯಾರು ಏನೇ ಅನ್ಲಿ ನಿನ್ನ ಎಫರ್ಟ್ಸ್ ಮಾತ್ರ ಬಿಡ್ಕೊಡ್ದು ಮಾಡ್ಕೊಂತ ಹೋಗ್ತಿರ್ಬೇಕು. ಯಾಕಂದ್ರೆ ನಿನಗೆ ಬರೇ ಹಾರ್ಡ್ ವರ್ಕ್ ಹಾಕೋರೆಲ್ಲರೂ ಶ್ರೀಮಂತರಾಗ್ತಾರೆ ಅನ್ನೋದು ಸುಳ್ಳು ಮಗ. ಇನ್ನೊಂದು ಏನಂದರೆ, ಇವಾಗ ನಿನಗೆ ಒಬ್ಬ ಓಡ್ತಿದ್ದೇನೆ ಅಂದ ತಕ್ಷಣ ಉಸೇನ್ ಬೋಲ್ಟ್ ಅನ್ನೋಕ್ಕಾಗಲ್ಲ. ಯಾಕಂದರೆ ಉಸೇನ್ ಬೋಲ್ಟಿಗೆ ಗೊತ್ತೈತೆ ಏನು ಎಫರ್ಟ್ಸ್ ಹಾಕಿದ್ರೆ ನಾನು ಓಡೋಕ್ಕೆ ಸಾಧ್ಯ, ಗೆಲ್ಲಕ್ಕೆ ಸಾಧ್ಯ ಅಂತ. ನಿನಗೂ ಗೊತ್ತಿರುತ್ತೆ ಮಗ ನೀನು ಏನು ಆಗ್ಬೇಕಂತ. ಅದ್ರ ಕರೆಕ್ಟ್ ಫೀಲ್ಡಿಗೆ ಹೋಗಿ ಎಫರ್ಟ್ ಹಾಕು, ಇವತ್ತಿನ ನಾಳೆ ಸಕ್ಸಸ್ ಕಾಣಕಂತೆ. ಅದು ಬಿಟ್ಟು ಯಾರೋ ಮಾಡ್ತಿದ್ದಾರೆ ಅಂದ ತಕ್ಷಣ ನೀನು ಹೋಗಿ ಮಾಡೋದಲ್ಲ, ಯಾವನೋ ಸ್ಕೋರ್ ಮಾಡ್ತಿದ್ದಾನೆ ಅಂದ ತಕ್ಷಣ ನೀನು ಹೋಗಿ ಅವನ ಜೊತೆನೇ ಕುಂದಿರೋದಲ್ಲ. ಅವನು ಅಲ್ಲೇ ಇರ್ತಾನೆ ಮಗ, ಅವ್ನು ಎಷ್ಟೇ ಹೋದ್ರೂ ಅಲ್ಲೇ ಇರ್ತಾರೆ. ನಿನ್ನ ಟ್ಯಾಲೆಂಟ್ ಐತೆ, ನಿನ್ಗೆ ಏನೈತೆ ಅದು ಮಾಡ್ಕೊಂತ ಹೋಗ್ಬೇಕು. ಇವತ್ತಿನ ನಾಳೆ ಸಕ್ಸಸ್ ಕಾಣೋದು ನಿನಗೆ, ಅವನಿಗಿಂತ ಅಚೀವ್ಮೆಂಟ್ ಜಾಸ್ತಿ ಕಾಣುತ್ತೆ. ರೆಕಾರ್ಡ್ ಅದು ಮಾಡ್ತೀವಿ, ಬರೀ ಓದೋರು ಅಲ್ಲೇ ಇರ್ತಾರೆ. ಎಲ್ಲರ ಹತ್ರನೂ ಒಂದೊಂದು ಸ್ಕಿಲ್ ಇದ್ದೇ ಇರುತ್ತೆ ಮಗ. ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರೂ ಎಲ್ಲ ಒಂದೇ ಆಗೋಕ್ಕಾಗಲ್ಲ. ಎಲ್ಲರೂ MBBS ಮಾಡೋಕ್ಕಾಗಲ್ಲ, ಎಲ್ಲರೂ ಬಿಸ್ನೆಸ್ ಮಾಡೋಕ್ಕಾಗಲ್ಲ. ನಿನಗೆ ಅಂತ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ. ಯಾಕಂದರೆ ಬಿಸ್ನೆಸ್ ಮಾಡೋನು ಬಂದು MBBS ಮಾಡೋಕ್ಕಾಗಲ್ಲ. ನಿನಗೇನು ಎಫರ್ಟ್ ಹಾಕ್ರೆ ಏನು ಮಾಡ್ದಂತ ನಿಂಗೆ ಗೊತ್ತಿರುತ್ತೆ. ಇವಾಗ MBBS ಮಾಡೋನೆಲ್ಲರೂ ಹಿಂಗೆ ಅಂತಲ್ಲ, ಬಿಸ್ನೆಸ್ ಮಾಡೋರೆಲ್ಲರೂ ಮೇಲೆ ಅಂತಲ್ಲ. ಯಾಕಂದರೆ ಇಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಮನಿ. ಇವನ್ಕಿಂತ ಇನ್ನೊಂದು ₹1 ಹೆಚ್ಚು ಯಾರು ಬರುತ್ತೆ ಅಂತ ನೋಡು, ಅದು ಮಾಡು, ಪರವಾಗಿಲ್ಲ. ಅದು ಕಸ ಗುಡ್ಸೋದೇ ಆಗಿರಲಿ. MBBSಗಿಂತ ₹1 ಜಾಸ್ತಿನೇ ಬರ್ತದಂದ್ರೆ ಮಾಡು, ತಪ್ಪಿಲ್ಲ. ಇಲ್ಲಿ ದುಡ್ಡು ಮನಿ ಬರ್ತಿದೆ ಅಂದರೆ ಮಾಡು. ಯಾವನು ಏನೇ ಅನ್ಲಿ ಕೇಳ್ಸ್ಕೊಂಡ್ರೆ ಹೋಗ್ತಿರ್ಲಿ, ಏನೋ ಮಗ ಅದು ಇದು ಅಂತ ಯಾರು 100 ಜನ ಹೇಳ್ತಿರ್ಲಿ, ಟೆನ್ಷನ್ ಕ್ಯಾರಿಯರ್ ಮಾಡ, ಚಲ್ ಹಟ್ ಅನ್ಬೇಕು, ಹೋಗ್ತಿರ್ಬೇಕು. ನನಗೆ ಮನಿ ಬರ್ತಿದೆ. ಆಮೇಲೆ ಅವನ್ನೇ ಬಂದು ಏನು ಮಾಡ್ಬೇಕಂತ ನಮ್ಮನ್ನ ಅಡ್ವೈಸ್ ಕೊಡ್ಬೇಕು, ಹೆಂಗೆ ಮಾಡ್ಬೇಕು ಅಂತ. ಆ ಥರ ನಿನ್ನ ಪ್ಲ್ಯಾನ್ ಕನ್ಫರ್ಮ್ ಆಯ್ತಾ, ನಿನ್ನ ಗುರಿ ಐತಾ, ಬಿಡೋ ಬಾಣ. ಹಂಗೆ ಬಿಡ್ಬೇಕಂದ್ರೆ ಕರೆಕ್ಟಾಗಿ ಪಾಯಿಂಟಿಗೆ ಅಂಟ್ಕೊಂಡಿರ್ಬೇಕು. ಆ ಟೈಮ್ ಹಂಗೆ ಬಿಡ್ಬೇಕು. ನಿನಗೆ ಟ್ಯಾಲೆಂಟ್ ಐತೆ ಅಂತ ನಿಂಗೆ ಗೊತ್ತಿರುತ್ತೆ, ನಿಂಗೆ ಅದು ಮಾಡೇ ಮಾಡ್ತೀನಿ ಅಂತ. ಪಕ್ಕದಲ್ಲಿ ಬಂದು ಯಾವನೇ ಹೇಳಿ ಬೇಡ ಅಂದ್ಲಿ ಹೊಡೆದು ಕಳಿಸ್ಬೇಕು, ನನಗೆ ಗೊತ್ತೈತೆ ನಾನು ಮಾಡ್ತೀನಿ ಅಂತ. ನಿನಗೂ ಟ್ಯಾಲೆಂಟ್ ಐತೆ, ಮಾಡು. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒಂದು ಮಾವಿನ ಗಿಡ ಕೂಡ ಬೆಳಿಬೇಕಂದ್ರೂ ಎಷ್ಟೊಂದು ವರ್ಷ ತಗೊಂಡು, ಒಂದು ಕನಿಷ್ಠ ಅಂದ್ರೆ ಒಂದು 4-5 ವರ್ಷ ತಗೊಂಡು ಆಮೇಲೆ ರಿಸಲ್ಟ್ ಬಿಡುತ್ತೆ. ನಿನ್ನ ಎಫರ್ಟ್ ಒಂದು ದಿನಕ್ಕೆ ಬಿಟ್ಟ ತಕ್ಷಣ, ಇಲ್ಲಾಂದರೆ ಒಂದು ವರ್ಷ ಆದ ತಕ್ಷಣ ರಿಸಲ್ಟ್ ಆಗಿಲ್ಲ ಅಂದ ತಕ್ಷಣ ರೂಟ್ನೇ ಚೇಂಜ್ ಮಾಡೋದಲ್ಲ ಮಗ. ಡೆಡಿಕೇಶನ್ ಇರಬೇಕು. ಇವತ್ತಿಲ್ಲ ನಾಳೆ ಒಂದು ದಿನ ಎಫರ್ಟ್ ಹಾಕಿದ್ದು ರಿಸಲ್ಟ್ ಇಷ್ಟು ಬರುತ್ತೆ ಮಗ. ನೀನು ಅದು ಲೆಕ್ಕಕ್ಕಾಗಲ್ಲ, ಅಷ್ಟು ಬರುತ್ತೆ. ನಾನು ಸ್ಟಾರ್ಟ್ ಮಾಡಿದ್ದೀನಿ, ನೀವು ಸ್ಟಾರ್ಟ್ ಮಾಡ್ರೆ ರಿಸಲ್ಟ್ ಮಾತ್ರ ಕೇಳಕ್, ನೀನು ಲೆಕ್ಕ ಹಾಕಕ್ಕೂ ಮಗ ಅಷ್ಟು ರಿಸಲ್ಟ್ ಇರುತ್ತೆ. ಎಲ್ಲ ಇಷ್ಟಪ್ಪ ಜನ ಅಂತ ನೋಡಕ್ಕೂ ಆಗಲ್ಲ ಮಗ, ಅಷ್ಟು ಜನ ಕ್ರೌಡ್ ಇರುತ್ತೆ. ಟೈಮ್ ಬರುತ್ತೆ ಮಗ, ಟೈಮ್ ಅತಿ ಶೀಘ್ರದಲ್ಲಿ ಐತೆ. ವೇಟ್ ಆ್ಯಂಡ್ ಸಿ. ಬಾಯ್.